ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಶ್ರೀ ರಾಘವೇಂದ್ರ ರಾಯರ ದೇವರ ಸನ್ನಿಧಿ ಆವರಣದಲ್ಲಿ ಬಹಳ ವಿಜೃಂಭಣೆಯಾಗಿ ಬಹಳ ವಿಶೇಷವಾಗಿ ಪೂಜಾ ಅಲಂಕಾರಗಳಿಂದ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಇನ್ನೂ ಸಹಸ್ರಾರು ಭಕ್ತರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದರು. ಇನ್ನು ಡೈಮಂಡ್ ಕನ್ನಡ ಟೀಮ್ ನಡೆಸಿದಂಥ ವಿಶೇಷ ವರದಿ ಇಲ್ಲಿದೆ. ವೀಕ್ಷಕರೇ, ಮಂಡ್ಯ ನಗರದ ರಾಘವೇಂದ್ರ ರಾಯರ ಸನ್ನಿಧಿ ಆವರಣದಲ್ಲಿ ಸುಮಾರು ಸರತಿ ಸಾಲಿನಲ್ಲಿ ಸಾವಿರಾರು ಭಕ್ತರನ್ನು ಒಳಗೊಂಡಂತೆ ವಿಶೇಷ ಪೂಜಾ ಅಲಂಕಾರ ಮಹಾಮಂಗಳಾರತಿ ಕಾರ್ಯಕ್ರಮ ನೆರವೇರಿತು. ಇನ್ನು ಬಂದಂಥ ಭಕ್ತರಿಗೆಲ್ಲರಿಗೂ ಸಹ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು ವರದಿಯನ್ನು ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಕೃಷ್ಣಮೂರ್ತಿರವರು ನಮ್ಮ ಒಟ್ಟಿಗೆ ವಾಹಿನಿ ಜೊತೆ ಮಾತನಾಡಿದರು. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವ ವರದಿ ಇಲ್ಲಿದೆ. ಸೊ ಬನ್ನಿ ವೀಕ್ಷಕರು ನೋಡ್ಕೊಂಡು. ಸ್ಟೂಲ್ ಲೀವ್ ಇಟ್ಕೊಂಡ್ರ ಅದು ಮರ ಸ್ಟೂಲ್ ಜನರು ರಾಯರ ವಾರ ಅಂತ ಹೇಳಿ, ಬೃಹಸ್ಪತಿ ವಾರ ಅಂತ ಹೇಳಿ ಸಂಸ್ಕೃತಿ. ಇದು ಗುರುವಾರ ಆದ್ದರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಹಳ ಸಂಖ್ಯೆಯಿಂದ ಜನರು ಬಂದು ಇಲ್ಲಿ ರಾಯರ ಸೇವಾ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ವಿವಿಧ ಸೇವಾಗಳು ನಡೆಯುತ್ತೆ. ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಅಂಕಾಭಿಷೇಕ, ಸಾಯಂಕಾಲ ರಥೋತ್ಸವ ಮತ್ತು ಮಹಾಮಂಗಳಾರತಿ, ಪ್ರಸಾದ ಸೇವಾ. ಸುಮಾರು 2,500-3,000 ಭಕ್ತಾದಿಗಳು ಪ್ರತಿ ಗುರುವಾರ ಇಲ್ಲಿ ಬಂದು ರಾಯರ ದರ್ಶನ ಪಡೆದು ಪ್ರಸಾದ ಸ್ವೀಕಾರ ಮಾಡಿ ರಾಯರ ಕೃಪೆಗೆ ಪಾತ್ರರಾಗ್ತಾರೆ.